श्रीगुरुभ्यो नमः। हरिः ओं। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं ಚಂದ್ರಶೇಖರಭಾರತೀಂ. ಗುರುಗಳು ನಿಮಗೆ ಶುಭವನ್ನು ಉಂಟು ಮಾಡಲಿ. ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ರಾಶಿಯೇ ಗುರು ಪರಿವರ್ತನೆಯಾಗಿದ್ದಾನೆ. ಹಾಗಾಗಿ ನವಂಬರ್ ತಿಂಗಳಲ್ಲಿ ಏನಾದರೂ ಲಾಭವಾಗುತ್ತಾ ಅಥವಾ ಇನ್ನೂ ಕಷ್ಟ, ಇನ್ನೂ ತೊಂದರೆ ಇದೆಯಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಅಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳಿಸ್ಕೊಡ್ತೇನೆ. ಹಾಗೆ ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಹೇಳೋದು ಗಮನದ ಇರಲಿ. ಸಂಪೂರ್ಣವಾದಂತಹ ತೀರ್ಮಾನ ಅಲ್ಲ ನಿಮಗೆ, ಆದರೂ ಕೂಡ ಒಂದು ಹಂತಕ್ಕೆ ಮಾರ್ಗದರ್ಶನ ಕೊಡುವಂಥ ಸಾಮರ್ಥ್ಯ ಈ ಮಾಸ ಭವಿಷ್ಯದಲ್ಲಿರುತ್ತೆ. ನಿತ್ಯ ಭವಿಷ್ಯ, ಮಾಸ ಭವಿಷ್ಯ, ವರ್ಷ ಭವಿಷ್ಯ, ಹೀಗೆ ಬೇರೆ ಬೇರೆ ರೀತಿಯಾಗಿ ಗ್ರಹಗಳನ್ನು ನಾವು ತಿಳ್ಕೊಂಡು ಹೇಳುವಂತಹದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಅನ್ವಯವಾಗುತ್ತಾ ಅಂತಂದರೆ ಸ್ವಲ್ಪ ನಿಮ್ಮ ಜಾತಕದ ಮೇಲೆ, ನಿಮ್ಮ ದಶಾಭುಕ್ತಿಗಳ ಮೇಲೂ ಕೂಡ ತೀರ್ಮಾನಗಳಿರುತ್ತೆ. ನೋಡಿ, ಗ್ರಹಸ್ಥಿತಿ ಹೇಗೆ, ರಾಶಿಯಲ್ಲಿ ಗುರು. ಯಾಕಂದ್ರೆ ನವಂಬರ್ ತಿಂಗಳ ತನಕ ಸಂಪೂರ್ಣವಾಗಿ ನಿಮ್ಮ ರಾಶಿಯಲ್ಲೇ ಗುರು ಇರ್ತಾನೆ. ಹಾಗೆ ಗುರು ರಾಶಿಯಲ್ಲಿ ಉಚ್ಚನಾಗಿದ್ದಾನೆ. ಆದರೆ ನೀಚ ದೃಷ್ಟಿಯೂ ಕೂಡ ಗುರುವಿಗೆ ಬರುತ್ತೆ. ಸಪ್ತಮ ದೃಷ್ಟಿ ಗುರುಗೆ 5ನೇ ರಾಶಿಯೂ ದೃಷ್ಟಿ ಹೇಳುತ್ತೆ, 7ನೇ ರಾಶಿಯೂ ದೃಷ್ಟಿ ಹೇಳುತ್ತೆ. ಹಾಗಾಗಿ ಸಪ್ತಮ ದೃಷ್ಟಿಯಿಂದ ನೀಚ ಸ್ಥಾನವನ್ನು ಕೂಡ ಗುರು ನೋಡಲ್ಪಟ್ಟಿದ್ದಾನೆ. 2ನೇ ರಾಶಿಯಲ್ಲಿ ಕೇತು, ಹಾಗೆ 4ನೇ ರಾಶಿಯಲ್ಲಿ ಶುಕ್ರ, 5ನೇ ರಾಶಿಯಲ್ಲಿ ರವಿ, ಕುಜ, ಬುಧರು 5ನೇ ರಾಶಿಯಲ್ಲಿದ್ದಾರೆ. ಇದು ಬಹಳ ಒಳ್ಳೆಯದು. ನಿಮಗೆ ಏನೂ ಚಿಂತೆ ಮಾಡಬೇಡಿ. ರವಿಯಿಂದ ಬಹಳ ಒಳ್ಳೆಯ ಚಿಂತನೆ ಮಾಡಬೇಕು. 6, 7ನೇ ರಾಶಿಯಲ್ಲಿ ಯಾರಿಲ್ಲ. 8ನೇ ರಾಶಿಯಲ್ಲಿ ಸ್ವಲ್ಪ ರಾಹು ಇದ್ದಾನೆ. 9ನೇ ರಾಶಿಯಲ್ಲಿ ಶನಿ, ಅಷ್ಟಮ ಶನಿ ಅನೇಕ ನಿಮಗೆ ಮುಗಿದು ಹೋಗಿದೆ. ಹೀಗೆಲ್ಲ ಒಂದು ಗೃಹಸ್ಥಿತಿ ಇದೆ ನಿಮಗೆ. ನೋಡಿ, ಈ ನವಂಬರ್ ತಿಂಗಳಲ್ಲಿ 4ನೇ ತಾರೀಕಿಗೆ ವೈಕುಂಠ ಚತುರ್ದಶಿ ಅಂತಿದೆ. ಹಾಗೆ 5ನೇ ತಾರೀಕಿಗೆ ಚಂದ್ರ ಜಯಂತಿ, ಹುಣ್ಣಿಮೆಯೂ ಕೂಡ 5ನೇ ತಾರೀಕಿಗಿದೆ. 8ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ. ಹಾಗೆ ಕಾರ್ತಿಕ ಮಾಸ ಆದದ್ದರಿಂದ ಪ್ರತಿಯೊಂದು ಮಾಸದಲ್ಲೂ ವಿಶೇಷವಾದಂಥ ಹಬ್ಬ ಹರಿದಿನಗಳು, ಪೂಜೆ ಪುನಸ್ಕಾರಗಳು. 5ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ. ನೋಡಿ, ಕಾರ್ತಿಕ ಮಾಸ ಆದದ್ರಿಂದ ದೀಪ ಹಚ್ಚಿಕೊಳ್ಳುವಂಥದ್ದು, ಸಾಧ್ಯವಾದ ಮಟ್ಟಿಗೆ ಭಗವಂತನ ನಾಮಸ್ಮರಣೆ ಮಾಡುವಂಥದ್ದು, ಒಳ್ಳೊಳ್ಳೆ ಕೆಲಸಗಳಿಗೆ ನೀವು ಪ್ರಯತ್ನ ಮಾಡಿಕೊಳ್ಳಿ. ಯಾಕಂದರೆ ರಾಶಿಗೆ ಗುರು ಬರುವಂಥದ್ದು ಬಹಳ ವಿರಳವಾದಂಥದ್ದು. ಯಾಕಂದರೆ ಈ ಒಂದು ತಿಂಗಳಲ್ಲಿ ನಿಮಗೆ ಗುರುವಿನ ಪರಿಪೂರ್ಣವಾದಂಥ ಅನುಗ್ರಹ. ಯಾಕಂದರೆ ರಾಶಿಗೆ ಬಂದಾಗ ಬಹಳ ರೀತಿಯಾಗಿ ಜಿಜ್ಞಾಸೆಯೂ ಕೂಡ ಬರುತ್ತೆ. ಗುರುನ ದೇಹಪುಷ್ಟಿಶ್ಚ ಎಂಬುದಾಗೂ ಕೂಡ ಕರೀತಾರೆ. ನಿಮ್ಮ ದೇಹಾರೋಗ್ಯಗಳನ್ನೆಲ್ಲ ಜಾಸ್ತಿ ಮಾಡುವಂಥದ್ದು. ಅದರ ಜೊತೆಗೆ ಕೆಲವೊಂದಷ್ಟು ರಾಶಿಗೆ ಬಂದಾಗ ಅಭಿಪ್ರಾಯಗಳು ಇದೆ, ಅಷ್ಟೊಂದು ಶುಭವಾದದ್ದಲ್ಲ ಹೇಳುವಂಥದ್ದು ಕೂಡ ಇದೆ. ಆದರೆ ನನ್ನ ಅನುಭವದ ಪೂರ್ವಕವಾಗಿ ಯಾವಾಗ ಗುರುವು ರಾಶಿಗೆ, ಚಂದ್ರನ ರಾಶಿಗೆ ಬರ್ತಾನೋ, ಚಂದ್ರನ ರಾಶಿಗೆ ಬಂದಾಗ ಬಹಳಷ್ಟು ಈ ಒಂದು ರಾಶಿಯವರ ಬದಲಾವಣೆಗಳನ್ನು ಗುರು ನೀಡಿದ್ದಾನೆ. ಹಾಗಾಗಿ ಒಂದು ಹಂತಕ್ಕೆ ಗುರು ನಿಮಗೆ ಪೂರಕವಾಗಿ ಉಂಟು ಮಾಡಬಹುದು ಹೇಳುವಂಥ ನನ್ನ ಅಭಿಪ್ರಾಯ. ಹಾಗಾಗಿ ನಾನು ಹಿಂದೆ ಮಾಡಿದಂಥ ವಿಡಿಯೋದಲ್ಲೂ ಕೂಡ ಗುರುವಿನ ವಿಷಯದಲ್ಲಿ ಗುರುವಿನ ಫಲವನ್ನು ಬಹಳ ಉತ್ತಮವಾಗಿ ನಿರೂಪಣೆ ಮಾಡಿದ್ದೇನೆ. ಯಾಕೆಂದರೆ ಗುರು ಉತ್ತಮವಾದಂಥ ಫಲ ಕೊಡ್ತಾನೆ ಹೇಳುವುದನ್ನು ಕೂಡ ನಾನು ಅನ್ವಯ ಮಾಡಿ ಹೇಳಿದ್ದೇನೆ. ಇನ್ನು 17ನೇ ತಾರೀಕಿಗೆ ನೋಡಿ ಸಂಕ್ರಾಂತಿ, ಆ ದಿವಸ ವೃಶ್ಚಿಕ ಸಂಕ್ರಾಂತಿಯೂ ಕೂಡ ಇದೆ. 18ನೇ ತಾರೀಕಿಗೆ ಮಾಸ ಶಿವರಾತ್ರಿ, 20ನೇ ತಾರೀಕಿಗೆ ಭೆಟ್ಟಿ ಅಮಾವಾಸ್ಯೆಯೂ ಕೂಡ ಇದೆ. ಹಾಗೆ ಅಮಾವಾಸ್ಯೆ 21ನೇ ತಾರೀಕಿಗೆ ಚಂದ್ರದರ್ಶನ, 26ಕ್ಕೆ ಸ್ಕಂದ ಷಷ್ಠಿ, ಹೀಗೆಲ್ಲ ಇದೆ. ಒಟ್ಟಿನಲ್ಲಿ ಇದು ಕಾರ್ತಿಕ ಮಾಸ ಆದದ್ರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇವತಾ ಪೂಜೆ ಪುನಸ್ಕಾರಗಳನ್ನು, ಮತ್ತು ರಾಶಿಗೆ ಬಂದು ಗುರು ಕೂತಿದ್ದಾನೆ. ಹಾಗಾಗಿ ಏನಾದರೂ ನೂತನವಾದಂಥ ಪ್ಲ್ಯಾನನ್ನು ಮಾಡಿಕೊಳ್ಳಿ. ಯಾಕಂದರೆ ಮನುಷ್ಯನಿಗೆ ಸಮಯ ಅತ್ಯಲ್ಪವಾದಂಥ ಸಮಯ. ಶಾಸ್ತ್ರದಲ್ಲಿ 120 ವರ್ಷ ದೀರ್ಘಾಯುಷ್ಯ ಅಂತಂದರೂ ಕೂಡ ನೋಡಿ, ಈಗ ನಮಗೆ 40 ವರ್ಷದ ಮೇಲೆ ಆಗೋಯಿತು. ಜೀವನ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ ಜೀವನದಲ್ಲಿ. ಒಟ್ಟಿನಲ್ಲಿ ಇರುವಂತಹ ಸಮಯವನ್ನು ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡು ನಾವು ನಮ್ಮ ಮನಸ್ಸಿಗೆ ಆತ್ಮತೃಪ್ತಿ ಇರಬೇಕು. ನಾನು ನನ್ನ ಸಮಯ ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡಿದ್ದೇನಪ್ಪ ಹೇಳುವಂಥ ಒಂದು ಮನೋಭಾವನೆ, ಮನಸ್ಸಿನ ಇಚ್ಛೆ ನಮಗೆ ಬರುವ ಹಾಗಿರಬೇಕು. ಈ ತಿಂಗಳಲ್ಲಿ 14ನೇ ತಾರೀಕು ಬಹಳ ಉತ್ತಮವಾದಂಥದ್ದಿದೆ. ಚಿಂತೆ ಮಾಡಬೇಡಿ. 14ನೇ ತಾರೀಕಿಗೆ ಏನಾದರೂ ಸ್ವಲ್ಪ ಮುಹೂರ್ತಗಳಿದೆ. ಹಾಗಾಗಿ ಪೂಜೆ ಪುನಸ್ಕಾರಗಳನ್ನು, ದೇವತಾ ಆರಾಧನೆ ಮಾಡುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. 14ನೇ ತಾರೀಕಿಗೆ ದಶಮಿ ಇದೆ, ಪೂರ್ವ ಫಲ್ಗುನಿ ನಕ್ಷತ್ರ ಇದೆ, ಹೀಗೆಲ್ಲ ಇದೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ 7ನೇ ತಾರೀಕು ಕೂಡ ಇದೆ. ಪೂಜೆ ಪುನಸ್ಕಾರಗಳನ್ನು ಏನಾದರೂ ಮಾಡಿಕೊಳ್ಳಿ. ಇದು ಸಾಮಾನ್ಯವಾದಂಥ ಮುಹೂರ್ತ. ಯಾಕಂದರೆ ನಿಮ್ಮ ತಾರಾನುಕೂಲ ನೋಡಿಯೇ ಮುಹೂರ್ತಗಳನ್ನೆಲ್ಲ ಹೇಳಬೇಕು. ಯಾಕಂದರೆ ಅನೇಕ ರೀತಿಯಾಗಿ ಮುಹೂರ್ತಗಳನ್ನು ವಿಂಗಡಣೆ ಮಾಡುವಂಥ ವಿಧಾನಗಳಿದ್ದಾವೆ. ಇದು ಸಾಮಾನ್ಯವಾಗಿ ಒಂದು ಒಳ್ಳೆಯ ದಿವಸಪ್ಪ, ಕೆಲಸ ಕಾರ್ಯಗಳನ್ನು ಮಾಡ್ಕೋ, ಪಂಚಾಂಗ ಶುದ್ಧಿ ಇದೆ ಹೇಳೋದನ್ನು ಕೂಡ ನಾವು ಹೇಳುವಂತಹ ಪ್ರಯತ್ನ. ಯಾಕಂದರೆ ಇದೇ ಸಂಪೂರ್ಣವಾದಂಥ ಮುಹೂರ್ತವ ಮದುವೆ ಮಾಡ್ಕೊಳ್ತಾನೆ 14ನೇ ತಾರೀಕಿಗೆ ಮಾಡಲ್ಲ ಅಂತಂದರೆ ಕನ್ಯಾದಾನ ಮಾಡುವಂಥ ವಧುವಿಗೂ ಕೂಡ ತಾರಾನುಕೂಲ ಆಗದೇ ಇರುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಹಾಗಾಗಿ
ಅದಕ್ಕೆಲ್ಲ ಪ್ರತ್ಯೇಕವಾದಂತಹ ಒಂದು ಮಾರ್ಗದರ್ಶನದ ಅವಶ್ಯಕತೆ ಬಹಳ ಮುಖ್ಯವಾಗಿರುತ್ತೆ. ಯಾವುದೇ ಆದರೂ ಕೂಡ ಆವ ಪ್ರೊಫೆಷನಲ್ಲು ಆವಾವ ಕೆಲಸಗಳನ್ನು ತಿಳುವಳಿಕೆ ಇರುವಂಥ ವ್ಯಕ್ತಿಗಳ ಹತ್ರ ಹೋಗಿ ಸಂಪರ್ಕ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ನೋಡೋಣ, ಕರ್ಕರಾಶಿಗೆ ಏನಪ್ಪ ಅಂತಂದರೆ ಗುರುವೊಬ್ಬನು ಬಂದು ಕೂತಿದ್ದಾನೆ ಪಂಚಮದಲ್ಲಿ, ರವಿ ಕುಜರನಕ ಪಂಚಮದಲ್ಲಿ ಕೂತಿದ್ದಾರೆ. ದೈವಾನುಗ್ರಹ ಹೇಳುವಂಥದ್ದು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದಂಥ ಬದಲಾವಣೆಗಳನ್ನು ಕೊಡ್ತಾ ಇದೆ. ಫಸ್ಟ್ ನಾವು ಗಮನಿಸುವಂಥದ್ದು, ಹಣಕಾಸಿಗೆ ಒಂದಂಥದ ಅಭಿವೃದ್ಧಿ ಕಡೆಗೆ ನೀವು ಹೋಗ್ತಾ ಇದ್ದೀರಿ. ಖರ್ಚು ಕೂಡ ಬಹಳ ಮುಖ್ಯವಾಗಿ ಬರ್ತಾ ಇರಬಹುದು. ಇವತ್ತಿನ ದಿವಸ 10 ರೂಪಾಯಿ ಖರ್ಚಾದರೆ ಇನ್ನು 15 ರೂಪಾಯಿ ಇವತ್ತು ನಾಳೆಗೂ ಕೂಡ ಬರ್ತಾ ಇದೆ ನಿಮಗೆ. ಹಾಗಾಗಿ ಆರ್ಥಿಕವಾದಂಥ ಒಂದು ಸುಸ್ಥಿತಿ ಕಡೆಗೆ ನೀವು ಬಹಳ ಮುಖ್ಯವಾಗಿ ನೀವು ಹೋಗ್ತಾ ಇದ್ದೀರಿ. ಇದು ಬಹಳ ಗಮನಿಸಬೇಕು. ನೋಡಿ, ಯಾವುದೋ ರೀತಿಯಾದಂಥ ತೊಂದರೆ ತಾಪತ್ರಗಳು ಹಿಂದೆ ಎಷ್ಟೆಷ್ಟು ತೊಂದರೆ ಇತ್ತು ನೋಡಿ ನಿಮಗೆ. ಆದರೆ ಆ ತೊಂದರೆ ತಾಪತ್ರಗಳೆಲ್ಲ ತಕ್ಕ ಮಟ್ಟಿಗೆ ಪರಿಹಾರ ಆಗ್ತಾ ಇದೆ, ತಕ್ಕ ಮಟ್ಟಿಗೆ ಅನುಕೂಲತೆಗಳ ಕಡೆಗೆ ಬರ್ತಾ ಇದೆ ನಿಮಗೆ. ಹಾಗಾಗಿ ಆರ್ಥಿಕವಾದಂತಹ ಸುದೃಢವಾದಂಥ ಅವಕಾಶಗಳನ್ನು ಭಗವಂತ ನೀಡ್ತಾ ಇದ್ದಾನೆ. ಮತ್ತು ನಿಮ್ಮ ತಲೆ ಒಳಗಡೆಗೆ 10 ಕೆಲಸ ಕಾರ್ಯಗಳನ್ನು ಮಾಡಬೇಕು ಹೇಳುವಂಥ ಅಭಿಪ್ರಾಯ. ಅದನ್ನು ಅನುಭವಪೂರ್ವಕವಾಗಿ ಹಂತವಾಗಿ ಪ್ರಯತ್ನ ಮಾಡ್ತಾ ಹೋಗಿ. ಒಂದೇ ಇನ್ಕಮ್ ಸೋರ್ಸು ನಂಬ್ಕೊಳ್ಳಿಕ್ಕೆ ಹೋಗಬೇಡಿ. 10 ಕಡೆಗೆ 10 ದಾರಿಗಳು ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ಕೂಡ ಗಮನಿಸಿ ಅನುಭವಪೂರ್ವಕವಾಗಿ ತುಂಬ ಅತ್ಯಂತ ಕಡಿಮೆ ಪ್ರಾಫಿಟ್ ಆಗಲಿ, ಅತ್ಯಂತ ಕಡಿಮೆ ದುಡ್ಡೇ ಬರಲಿ. ಫಸ್ಟು ಯಾವತ್ತು ಹೋಗಿ ಒಂದೇ ಸಲ ದೊಡ್ಡದಾದಂಥ ಅಂಗಡಿ ಓಪನ್ ಮಾಡೋದಿಲ್ಲ. ಫಸ್ಟು ನೋಡಿ, ನಾವು ಮಾರ್ವಾಡಿ ಸಲ ಪೂಜೆ ಅಂಗಡಿಗೆಲ್ಲ ನೋಡ್ತೇವೆ. ಒಂದು ಹುಡುಗ, 2 ಹುಡುಗ, 3 ಹುಡುಗರು ಕೆಲಸ ಮಾಡ್ತಾ ಇರ್ತಾರೆ. ಒಂದು 5-6 ವರ್ಷ ಅವರಿಗೆ ಸರ್ವಿಸನ್ನು ಕೊಡ್ತಾರೆ. ಅನಂತರದಲ್ಲಿ ಕೊನೆಗೆ ಅವರಿಗೆ ಒಂದು ಹಣ ಕೊಡುವಂಥದ್ದು, ಒಂದು ಅಂಗಡಿ ಹಾಕಿಕೊಡೋದು ಮಾಡ್ತಾರೆ. ಅಂದರೆ ಜೀವನದಲ್ಲಿ ಅನುಭವ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಹಾಗೆ ಕರ್ಕಾಟಕ ರಾಶಿಯವರು ಕೂಡ ಅನುಭವ ಇದೆ ನಿಮಗೆ. ಆದರೂ ಕೆಲವೊಂದು ಸಲ ಎಡೆಗೆ ಬಿದ್ದು ಬಿಡ್ತೀರಿ, ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ಹಾಗಾಗಿ ಏನಾದರೂ ಕೂಡ ಈ ತಿಂಗಳಲ್ಲಿ ಒಂದು ನೂತನವಾದಂಥ ಕೆಲಸ ಕಾರ್ಯಗಳನ್ನು ಸಣ್ಣ ಪುಟ್ಟ ಅಲ್ಪ ರೀತಿಯಾದಂತಹ ಪ್ರಾಫಿಟ್ ಬರುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಶುರು ಮಾಡಿ ಕಡೆಗೆ ಹಂತವಾಗಿ ಅದು ಬೆಳೆಸಲಿಕ್ಕೆ ಅವಕಾಶಗಳಿದೆ ಅಂತೇಳಿ ಹೇಳ್ತೇನೆ. 2ನೇ ರಾಶಿಯ ಕೇತು ಸ್ವಲ್ಪ ತಂದೆಗೆ ಸಮಾನ ಆದಂತಹ ವ್ಯಕ್ತಿಗಳ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು, ಅಥವಾ ಅವರ ಆರೋಗ್ಯಕ್ಕೆ ಸ್ವಲ್ಪ ನೋಡ್ಕೊಳ್ಬೇಕಾಗಬಹುದು. ಚಿಂತೆ ಇಲ್ಲ, ನೋಡ್ಕೊಳ್ತೀರಿ ನೀವು. ಯಾಕಂದರೆ ಬಹಳ ವಾತ್ಸಲ್ಯ ಇರುವಂಥ ವ್ಯಕ್ತಿಗಳಾದ್ದರಿಂದ ಹಿರಿಯರ ವಿಷಯದಲ್ಲಿ ಬಹಳ ಪ್ರೀತಿಯೂ ಕೂಡ ಇದೆ. ಆದರೆ ಏನು ಮಾಡ್ತೀರಿ, ಖರ್ಚು ಮಾಡಿದರೆ ಬಹಳ ಖರ್ಚು ಮಾಡಿಬಿಡ್ತೀರಿ ನೀವು. ಹಾಗಾಗಿ ಖರ್ಚಿನ ವಿಷಯದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ. ಚತುರ್ಥ ರಾಶಿಯ ಶುಕ್ರ ಸ್ತ್ರೀಯರಿಗೆ ಬಹಳ ಅನುಕೂಲ ಆಗುವಂಥದ್ದು, ಗೃಹಿಣಿಯರಿಗೆ ಬಹಳ ಉತ್ತಮವಾದಂಥದ್ದು. ವಿವಾಹಾದಿ ಮಂಗಲ ಕಾರ್ಯದಲ್ಲಿ ನೀವು ಕೂಡ ಪಾಲ್ಗೊಳ್ತೀರಿ. ನಿಮಗೇನಾದರೂ ಅಂಥ ಅವಕಾಶಗಳಿದ್ದರೆ ನಿಮಗೂ ಮದುವೆ ಮೊದಲಾದಂಥ ಅವಕಾಶಗಳು ಕೂಡ ಸಿಗುತ್ತೆ. ಸ್ವಲ್ಪ ಸುಂದರವಾದಂಥ ಅವಕಾಶಗಳೇ ಈ ತಿಂಗಳಲ್ಲಿ ಜಾಸ್ತಿ ಆಗಿದೆ. ಇನ್ನು ಪಂಚಮದ ರವಿ ಸ್ವಲ್ಪ ಗೌರ್ಮೆಂಟಿಂದ ಅನುಕೂಲ, ಯಾವುದೋ ಒಂದು ಭೂಮಿಯಲ್ಲೇ ಅನುಕೂಲತೆಗಳಾಗುತ್ತೆ ನೋಡಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಯಾರ್ಯಾರಿದ್ದೀರೋ ಈ ರಾಶಿಯವರು, ಅವರಿಗೆ ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಜಾಕ್ಪಾಟ್ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆಗೆ ಅಡ್ಡೇಟ್ ಮೇಲೆ ಗುಡ್ಡೇಟು ಅಂತ ಹೇಳ್ತಾರಲ್ಲ, ಯಾರಿಗೂ ಒಬ್ಬರಿಗೆ ಹೇಳಿರ್ತಾರೆ, ಕೊನೆಗೆ ಇವರಿಗೆ ಕಮಿಷನ್ನು ಕೂಡ ಬಂದುಬಿಡುತ್ತದೆ. ಹಾಗಾಗಿ ಭೂಮಿಯ ಅನುಕೂಲತೆಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಅಥವಾ 6 ತಿಂಗಳ 8 ತಿಂಗಳಲ್ಲಿ ಬಾಡಿಗೆಗೆ ಬರಲಿಲ್ಲ, ಜಾಗ ಬಾಡಿಗೆಗೆ ಬರಬೇಕು ಅಂದರೆ ಎಲ್ಲ ಒಂದು ಕಡೆಗೆ ಬಾಡಿಗೆ ಬರುವಂಥ ಸಾಧ್ಯತೆಗಳು ಕೂಡ ಆಗುತ್ತೆ. ವಿದ್ಯಾರ್ಥಿಗಳ ಜೀವನದಲ್ಲೂ ಕೂಡ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಅವಕಾಶಗಳಿದೆ. ಹಾಗಾಗಿ ವಿದ್ಯಾರ್ಥಿಗಳು ನಿಮ್ಮ ಪ್ರಯತ್ನಗಳು ನೀವು ಮಾಡ್ತಾ ಇರಿ. ಆ ಪ್ರಯತ್ನಕ್ಕೆ ಒಳ್ಳೆ ರೀತಿಯಾದಂಥ ಸಫಲತೆಗಳನ್ನು ಕೂಡ ಭಗವಂತ ನೀಡ್ತಾನೆ. ಎಷ್ಟೋ ಸಲ ಆ ಸಬ್ಜೆಕ್ಟ್ ತಗೊಳ್ಬೇಕು, ಈ ಸಬ್ಜೆಕ್ಟ್ ತಗೊಳ್ಬೇಕು ಅನ್ನುವಂಥ ಚಿಂತೆ ಇರುತ್ತೆ. ಆದರೆ ಈ ತಿಂಗಳಲ್ಲಿ ಒಂದು ಸಬ್ಜೆಕ್ಟ್ ತೆಗೆದುಕೊಂಡು ಒಂದು ಒಳ್ಳೆ ರೀತಿಯಾಗಿ ಓದಿ, ಒಳ್ಳೆ ರೀತಿಯಾಗಿ ವಿದ್ಯಾಭ್ಯಾಸ ಮಾಡಿ ತಕ್ಕ ಮಟ್ಟಿಗೆ ಒಳ್ಳೆ ರೀತಿಯಾದಂಥ ಹೆಸರು ಕೂಡ ಬರುವಂಥ ಸಾಧ್ಯತೆಗಳಿದೆ. ಅನಂತರದಲ್ಲಿ ಸ್ವಲ್ಪ ಒಂದು 2-3 ವಿಷಯದಲ್ಲಿ ಸ್ವಲ್ಪ ಈ ತಿಂಗಳಲ್ಲಿ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದು, ಕಣ್ಣಿನ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು. 2ನೇದಾಗಿ ಸ್ವಲ್ಪ ರಕ್ತದಲ್ಲಿ ಏನಾದರೂ, ರಕ್ತ ಮತ್ತು ಮೂತ್ರದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಶುದ್ಧವಾದಂಥ ನೀರನ್ನು ಸಮಯಕ್ಕೆ ಸರಿಯಾಗಿ ನೀವು ನೀರನ್ನು ಕುಡಿಯುವಂತಹ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಆಯುರ್ವೇದಿಕ ಒಂಥರ ಹೇಳುತ್ತೆ, ಅಲೋಪತಿ ಡಾಕ್ಟ್ರುಗಳು ಒಂಥರ ಹೇಳ್ತಾರೆ, ನಮ್ಮ ಶರೀರಕ್ಕೆ ಒಂಥರ ರೂಢಿ ಇರುತ್ತೆ. ಹಾಗಾಗಿ ಯಾರು ಏನು ಹೇಳ್ತಾರೆ ಅಂತಲ್ಲ, ಬಾಯಾರಿಕೆಯಾದಾಗ ನೀರನ್ನು ಕುಡಿಯುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಬಹಳ ಜಿಜ್ಞಾಸೆ ಆಯಿತು ಮೊನ್ನೆ ಒಂದು ಕಡೆಗೆ. ಆಯುರ್ವೇದಿಕದಲ್ಲಿ ಊಟದ ಮಧ್ಯದಲ್ಲಿ ನೀರನ್ನು ಕುಡಿಬೇಕು ಅಂತ ಕೆಲವು ಜನ, ಕುಡಿಬಾರದು ಅಂತ ಹೇಳಿ ಕೆಲವು ಜನ, ಹೀಗೆ ಅವರವರು ಅನುಭವಪೂರ್ವಕವಾಗಿ ಹೇಳ್ತಾರೆ. ಆದರೆ ಎಲ್ಲವೂ ಕೂಡ ನಮಗೆ ಪ್ರಾಕ್ಟಿಕಲ್ ಆಗಿ ಏನು ಬರುತ್ತೆ ಅದು ನಿಜವಾದಂತಹದ್ದು ಹೇಳೋದನ್ನು ನಾವು ನಂಬ್ಕೊಳ್ಬೇಕು ಅಲ್ವಾ. ಈಗ ಡೋಲೋ 650 ಎಲ್ಲರಿಗೂ ಜ್ವರ ಕಡಿಮೆ ಆಗುತ್ತೆ, ನಮಗೆ ಕಡಿಮೆ ಆಗದೇ ಇರಬಹುದು, ರಿಯಾಕ್ಷನ್ನು ಕೂಡ ಆಗಿಬಿಡಬಹುದು. ಹಾಗಾಗಿ ನಮಗೆ ಏನೇನು ಪ್ರಾಕ್ಟಿಕಲ್ ಆಗಿ ಏನೇನು ಅನುಭವಕ್ಕೆ ಬರುತ್ತೋ ಅದು ಸತ್ಯ ಅಂತೇಳಿ ನಾವು ನಂಬುವಂತಹ ಪ್ರಯತ್ನವನ್ನು ಮಾಡಬೇಕು. ಒಟ್ಟಿನಲ್ಲಿ ನೀವು ನಿಮ್ಮ ಜೀವನಕ್ಕೆ ನೀರನ್ನು ಸರಿಯಾಗಿ ಕುಡಿದು ಸರಿಯಾಗಿ ವಿಶ್ರಾಂತಿಯನ್ನು ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಗಮನವನ್ನು ಕೊಡಬೇಕು. ಆರೋಗ್ಯ ವೃದ್ಧಿ ಮಾಡ್ತಾನೆ ಹೇಳ್ತದೆ ಗುರುನ ದೇಹ ಪುಷ್ಟಿಶ್ಚ ಅಂತ. ದೇಹ ಪುಷ್ಟಿ ಅಂದರೆ ವೃದ್ಧಿ ಮಾಡುವಂಥದ್ದಕ್ಕೆ ಹೇಳುತ್ತೆ.
ಹಾಗಿದ್ದಾಗ ನಿಮಗೆ ಅಭಿವೃದ್ಧಿ ಮಾಡಬಹುದು, ಆದರೂ ಕೂಡ ನೀವು ನಿಮ್ಮ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಬೇಕು. ಇನ್ನು ಸ್ವಲ್ಪ ಅಷ್ಟಮದ ರಾಹು ಒಂದಷ್ಟು ಜನಕ್ಕೆ ಪ್ರಯಾಣಾದಿ ಯೋಗವನ್ನು ಕೂಡ ಕೊಡ್ತಾನೆ, ಒಂದಷ್ಟು ಜನಕ್ಕೆ ಜಾಸ್ತಿಯಾಗಿ ಖರ್ಚನ್ನು ಕೂಡ ಉಂಟು ಮಾಡ್ತಾನೆ. ಹಾಗಾಗಿ ಖರ್ಚಿನ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ವಹಿಸ್ತಾ ನಿಮ್ಮ ಪಾಡಿಗೆ ನೀವು ಬೇರೆ ಬೇರೆ ರೀತಿಯಾದಂಥ ಹೂಡಿಕೆ ಮಾಡುವಂಥದ್ದು, ಬಿಸ್ನೆಸ್ ಡೆವಲಪ್ ಮಾಡುವಂಥದ್ದು, 4 ಜನಕ್ಕೆ ಮಾರ್ಗದರ್ಶನ ಕೊಡುವಂಥದ್ದು, ಮತ್ತು ಆಧ್ಯಾತ್ಮಿಕವಾದಂತಹ ಕ್ಷೇತ್ರಗಳಲ್ಲಿ ಯಾರ್ಯಾರಿದೆಯೋ ಅಂಥವ್ರಿಗೆ ಬಹಳ ಒಳ್ಳೆಯದು. ಗುರು ರಾಶಿಗೆ ಬಂದಾಗ ನಿಮ್ಮನ್ನು ಬಹಳ ರೀತಿಯಾಗಿ ಪಾಠ ಪ್ರವಚನ ಮಾಡುವಂಥ ವ್ಯಕ್ತಿಗಳಿಗೆ, ಉಪನ್ಯಾಸಕರಿಗೆ ಬಹಳ ಒಳ್ಳೆಯದಾಗ್ತದೆ. ಈ ಸಮಯದಲ್ಲಿ ನಿಮಗೆ ಹೆಚ್ಚಿನದಾದಂಥ ಅವಕಾಶಗಳು ಬರುತ್ತೆ. ಮತ್ತು ಧಾರ್ಮಿಕ ಮುಖಂಡರು ಯಾರ್ಯಾರಿದ್ದರೂ ಅಂಥವರಿಗೆಲ್ಲ ಹೆಚ್ಚಿನದಾದಂತಹ ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ, ಧರ್ಮವು ನೆನೆ ನಿಲ್ಲುವ ಹಾಗೆ ಗುರು ಮಾಡ್ತಾನೆ. ಯಾವಾಗ ಕರ್ಕಾಟಕ ರಾಶಿಗೆ ಗುರು ಹೋಗ್ತಾನೋ ಆವಾಗ ಧರ್ಮವು ಜಾಗೃತೆಯಾಗುತ್ತೆ. ಹಾಗಾಗಿ ಅಂತಹ ಧರ್ಮದ ಉಳಿವಿಗಾಗಿ ಯಾರ್ಯಾರು ಓಡಾಟ ಮಾಡ್ತಾ ಇದ್ದೀರೋ, ಆ ಧರ್ಮಕ್ಕೋಸ್ಕರವಾಗಿ ಯಾರ್ಯಾರು ಶ್ರಮ ಪಡ್ತಾ ಇದ್ದೀರೋ ಅಂಥವರಿಗೆ ಬಹಳ ಒಳ್ಳೆ ರೀತಿಯಾದಂಥ ಸಮಯವೂ ಕೂಡ ಇದೆ, ಧರ್ಮವೂ ಕೂಡ ನೆಲೆಸುತ್ತೆ. ಯಾಕಂದರೆ ಗುರು ಮಕರ ರಾಶಿಯಲ್ಲಿ ನೀಚನಾದಾಗ ಬಹಳ ಧರ್ಮಕ್ಕೆ ಗ್ಲಾನಿಯಾಗುತ್ತೆ. ಗುರು ಉಚ್ಚವಾದಂಥ ಸ್ಥಿತಿಯಲ್ಲಿದ್ದಾಗ ಧರ್ಮಕ್ಕೆ ಬಹಳ ರಕ್ಷಣೆಯಾಗುತ್ತೆ, ಧರ್ಮವು ಕೂಡ ಬೆಳವಣಿಗೆಗೆ ಬರುತ್ತೆ, ಧರ್ಮಾಚರಣೆಯನ್ನು ಕೂಡ ಮನುಷ್ಯ ಮಾಡುವಂತಹ ಮನಸ್ಥಿತಿ ಬರುತ್ತೆ. ಯಾಕಂದರೆ ಎಲ್ಲದಕ್ಕಿಂತ ಮನಸ್ಥಿತಿ ಬಹಳ ಮುಖ್ಯವಾದದ್ದಲ್ವ. ಚಂದ್ರನ ರಾಶಿಯಲ್ಲಿದ್ದಾಗ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡ್ತಾನೆ. ನೋಡಿ, ಈ ರಾಶಿಗೆ ಬಂದಾಗ ಈ ಕರ್ಕಾಟಕ ರಾಶಿಯವರಿಗೆ ಚಂಚಲ ಸ್ವಭಾವ ಇದ್ದರೆ, ದುಸ್ವಭಾವ ಇದ್ದರೆ, ಬೇಕೋ ಬೇಡವೋ ಹೇಳುವಂಥದ್ದಿದ್ದರೆ, ಅಥವಾ ಒಂದು ಬಿಸ್ನೆಸ್ ಮಾಡಿ ನಷ್ಟ ಆಗ್ತಾ ಇದ್ರೆ ಇದಕ್ಕೆಲ್ಲ ಒಂದು ತೀರ್ಮಾನ ಹೇಳುವಂಥದ್ದು ಬರುತ್ತೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಈ ಸಮಯದಲ್ಲಿ ಒಂದು ನಿರ್ದಿಷ್ಟವಾದಂಥ ಒಂದು ತೀರ್ಮಾನ, ಇದು ಬೇಕು ಇದು ಬೇಡ ಹೇಳುವಂಥ ತೀರ್ಮಾನ ಬರುತ್ತೆ. ಇಷ್ಟೋ ಸಲ ತೀರ್ಮಾನಗಳೇ ಬರುವುದಿಲ್ಲ. ನೋಡೋಣ, 6 ತಿಂಗಳ ನೋಡೋಣ, ವರ್ಷ ನೋಡೋಣ ಅಂತ ಹೇಳಾಗುತ್ತೆ. ಹಾಗೆ ಆಗಬಾರ್ದು. ಕರೆಕ್ಟಾದಂಥ ತೀರ್ಮಾನಗಳನ್ನು ಗುರು ಕೊಡ್ತಾನೆ, ನೀವು ಸರಿಯಾಗಿ ತೆಗೆದುಕೊಳ್ಬೇಕು. ಹಾಗೆ ಭಾಗ್ಯದ ಶನಿ ವಾಹನಗಳಿಂದ ಬಹಳ ಒಳ್ಳೆ ರೀತಿಯಾದಂಥ ಅಭಿವೃದ್ಧಿಗಳು ಕೂಡ ಇದೆ. ವಾಹನ ಬಾಡಿಗೆ ತೆಗೆದುಕೊಳ್ಬೇಕು ಅಂದರೆ ಸ್ವಂತಕ್ಕೆ ತೆಗುವಂಥ ಯೋಗವೂ ಕೂಡ ಇದೆ. ಹಾಗಾಗಿ ವಾಹನಾದಿಗಳಿಂದ ಹೆಚ್ಚಿನದಾದಂಥ ಅಭಿವೃದ್ಧಿ, ಅದರ ಜೊತೆಗೆ ಹಣ್ಣು ತರಕಾರಿ ವ್ಯಾಪಾರ ವ್ಯವಹಾರ ಮಾಡೋರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. ಒಟ್ಟಿನಲ್ಲಿ ಬಿಲ್ಡರು, ಬಿಲ್ಡಿಂಗ್ ಸಂಬಂಧವಾದಂಥ ಹಣಕಾಸು ಜಾಸ್ತಿ ಆದಂಥದ್ದಾಗಬಹುದು. ಹಾಗಾಗಿ ಅಂಥವರಿಗೂ ಕೂಡ ಲಾಭಾಂಶಗಳನ್ನು ಕೂಡ ಕಾಣಬಹುದು ಈ ತಿಂಗಳಲ್ಲಿ. ಅದರ ಜೊತೆಗೆ ಕುಟುಂಬದ ಸದಸ್ಯರ ಜೊತೆಗೆ ಹೆಚ್ಚಿನದಾಗಿ ಓಡಾಡುವಂಥದ್ದು, ಕುಟುಂಬದ ಸದಸ್ಯರ ಜೊತೆಗೆ ಬೆರೆಯುವಂಥದ್ದು ಸ್ವಲ್ಪ ಜಾಸ್ತಿ ಆಗಬಹುದು. 2ನೇ ರಾಶಿಯಲ್ಲಿ ಕೇತು ಇದ್ದಾನೆ. ಹಾಗಾಗಿ ಸ್ಪಂದನೆ ಚೆನ್ನಾಗಿದೆ. ಆ ಸ್ಪಂದನೆಗಳು ಕೂಡ ಬೆಳೀತಾ ಹೋಗಿ ನೀವು. ಅದರ ಜೊತೆಯಲ್ಲಿ ಸ್ವಲ್ಪ ಶತ್ರುಭಾವದಲ್ಲಿರುವಂತಹ ಗ್ರಹವೂ ಕೂಡ ಸ್ವಲ್ಪ ಶತ್ರುತ್ವ ಸ್ವಲ್ಪ ದೂರ ಆಗುವ ಹಾಗೆ ಆಗಬಹುದು. ಮತ್ತು ನಿಮ್ಮನ್ನು ನೀವು ಬಹಳ ಮುಖ್ಯವಾಗಿ ತಿದ್ದುಕೊಳ್ಳುವಂಥದ್ದು, ನಿಮ್ಮನ್ನು ಈ ತಿಂಗಳಲ್ಲಿ ಬಹಳ ಸಾಧನೆಗಳ ಕಡೆಗೆ ಹೋಗುವಂತಹ ಜಾಸ್ತಿ ಆಗುತ್ತೆ. ಹಾಗಾಗಿ ಸಾಧಕರ ಜೊತೆಗೆ ನೀವು ಹೋಗಿ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಪಡೆಯುವಂಥದ್ದನ್ನು ಮಾಡಿ. ಹಾಗೆ ಯಾವುದೊಂದು ದುಶ್ಶಕುನ ಕಣಿತು, ದುಸ್ವಪ್ನ ಕಣಿತುಕೊಳ್ಳೋದಕ್ಕೆ ತೀರ್ಮಾನ ತೆಗೆದುಕೊಳ್ಬಾರ್ದು. ಅದು ಹೇಗಾಗತ್ತೆ ಮುಂದೆ ಅದರ ಒಂದು ಉತ್ತರವಾದಂಥದ್ದು ಏನು ಹೇಳೋದನ್ನು ಕೂಡ ನಾವು ಗಮನಿಸಿಕೊಳ್ಬೇಕು. ಯಾಕಂದರೆ ನಾವು ಎಲ್ಲೋ ಒಂದು ಕಡೆಗೆ ನೋಡಿ, ಈಗ ನಮ್ಮ ಪ್ರಶ್ನೆ ಮಾರ್ಗದಲ್ಲಿ ಹೇಳ್ತದೆ ಗ್ರಂಥಗಳಲ್ಲಿ, ಯಾಕಂದ್ರೆ ನಾವು ಹೇಳುವಂಥದ್ದೆಲ್ಲ ಆದಷ್ಟು ಶಾಸ್ತ್ರಾಧಾರಿತವಾಗೇ ಇರಬೇಕು. ನಾವೆಲ್ಲೋ ಒಂದು ಕಡೆ ಹೊರಡ್ತಾ ಇರ್ತೇವೆ, ಬೆಕ್ಕು ಎಡಗಡೆಗೆ ಬಂದರೆ ಅಷ್ಟು ಶುಭ ಅಲ್ಲ ಅಂಥೇಳಿ ಶಕುನಶಾಸ್ತ್ರ ಹೇಳ್ತದೆ. ಅದು ಯಾವಾಗ ಶಕುನಶಾಸ್ತ್ರ ಹೇಳ್ತದೆ? ನಾವು ಮನೆ ಬಿಟ್ಟು ಒಂದು ಕಲ್ಲನ್ನು ಬಿಸಾಡದೆ ಎಷ್ಟು ದೂರ ಹೋಗಿ ಬೀಳ್ತದೆ ನೋಡ್ರಿ, ನಮ್ಮ ಕಣ್ಣಿಗೆ ಎಲ್ಲಿವರೆಗೆ ಕಾಣ್ತದೆ ನೋಡ್ರಿ, ಅಲ್ಲಿವರೆಗೆ ಶಕುನಶಾಸ್ತ್ರ ಹೇಳುವಂಥದ್ದಾಗತ್ತೆ. ನೀವೆಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೀರಿ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದೀರಿ, ಯಾವುದೋ ಒಂದು ದೂರ ಹೋಗಿದ್ದೀರಿ ಅಂತಂದರೆ ಹೊರಟ ಮೇಲೆ ಎಲ್ಲೆಲ್ಲೋ ಕಾಣುವಂಥ ಶಕುನಲ್ಲ, ನಾವು ಆಚರಣೆ ಮಾಡುವಂಥದ್ದಲ್ಲ. ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಶಾಸ್ತ್ರಾಧಾರಿತವಾದಂತಹ ತೀರ್ಮಾನಗಳೇನಿದೆ ಹಾಗೆ ನಾವು ಆಚರಣೆ ಮಾಡಬೇಕು. ಹಾಗಾಗಿ ಕೆಲವೊಂದು ಸಲ ಎಲ್ಲೋ ದೂರದಲ್ಲಿ ಕಂಡಂತಹ ಬೇಕು ಎಡಗಡೆಗೆ ಹೋದರೆ ಅದರಿಂದ ನಮ್ಗೆ ಅರಿಷ್ಟ ಆಗತ್ತೆ ಹೇಳುವಂಥದ್ದಲ್ಲ. ನಾವು ಮನೆ ಬಿಟ್ಟ ತತ್ಕ್ಷಣದಲ್ಲಿ ಏನೇನು ಶಕುನಗಳಾಗತ್ತೋ ಆ ಶಕುನಗಳು ನಿರ್ದಿಷ್ಟವಾಗಿ ಫಲಗಳನ್ನು ಕೊಡುತ್ತದೆ ಹೇಳುವುದನ್ನು ಕೂಡ ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಎಷ್ಟೋ ಸಲ ನಾವು ಮನೆಯಿಂದ ಹೊರಟಿದ್ದೇವೆ, ಖಾಲಿ ಬಿಂದಿಗೆ ಬಂದಿರ್ತದೆ ಅಂತ ಇಟ್ಕೊಳ್ಳಿ, ಅವಾಗ ಕೆಲಸ ಆಗೋದು ಕಷ್ಟವೇ. ಯಾವುದೋ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಹೋಗಿರ್ತೇವೆ, ಆ ಗೌರ್ಮೆಂಟ್ ಕೆಲಸ ಆಗದೇನೇ ಇದ್ದೇವೆ, ನಾವು ಬಹಳಷ್ಟು ನೋಡಿದ್ದೇವೆ. ಹಾಗಾಗಿ ಕೆಲವೊಂದಷ್ಟು ನಾವು ಅದರ ಬಗ್ಗೆ ತುಂಬ ಡೀಪಾಗಿ ನೋಡಿ ಅದನ್ನು ಸರಿಯಾದಂತಹ ವ್ಯಕ್ತಿಗಳ ಹತ್ರ ನಮಗೆ ಗೊತ್ತಾಗಿಲ್ಲ ಅಂತ ತಿಳುವಳಿಕೆ ಇರುವಂಥವ್ರು ವ್ಯಕ್ತಿ ಕೇಳಿ, ಅಥವಾ ಅನೇಕ ಶಾಸ್ತ್ರ ಗ್ರಂಥಗಳಿದ್ದಾವೆ ಅದನ್ನು ನಾವು ಹುಡುಕಿ ಅದನ್ನು ತೆಗಿಬೇಕು. ಏನಪ್ಪ ಎಲ್ಲಿ ಹೇಳಿದ್ದಾರೆ, ಯಾವ ಥರ ಹೇಳಿದ್ದಾರೆ, ಅದನ್ನು ಯಾವ ಥರ ಇವತ್ತು ಅಪ್ಲೈ ಮಾಡಿಕೊಳ್ಬೇಕು. ಶಾಸ್ತ್ರಗ್ರಂಥಗಳು ಬಹಳ ಪ್ರಾಚೀನವಾದಂತಹ ಒಂದು ಸ್ಥಿತಿಯಲ್ಲಿರುವಾಗ ನಾವು ಅದನ್ನು ಅರ್ಥ ಮಾಡಿಕೊಂಡು ಈ ಒಂದು ಪರಿಸ್ಥಿತಿಗೆ ಅದು ಹೇಗೆ ಆಗಬಹುದು ಅಲ್ವಾ. ಅವತ್ತೆಲ್ಲ ಮಾಧ್ಯಮ ಕ್ಷೇತ್ರಗಳಲ್ಲಿ ಇರಲಿಲ್ಲ. ಆವತ್ತಿನ ಕಾಲಕ್ಕೆ ಆವತ್ತಿನ ಕಾಲಘಟ್ಟ ಹೇಗೆ, ಇವತ್ತಿನ ಕಾಲಘಟ್ಟ ಹೇಗೆ, ಪರಿವರ್ತನೆ ಯಾವ ಥರ ನಾವು ಯೋಚನೆ ಮಾಡಿದ್ದನ್ನು ಚಿಂತನೆ ಮಾಡಬೇಕು ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಆದರೆ ಅದಕ್ಕೆ ಚಾಚು ತಪ್ಪು ವ್ಯತ್ಯಾಸ ಇಲ್ಲದೆ ಇರುವಂಥ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕು. ಇನ್ನು ಕನಸಿನ ವಿಷಯದಲ್ಲೂ ಕೂಡ ಈ ತಿಂಗಳಲ್ಲಿ ಬಹಳಷ್ಟು ಕನಸು ನನಸಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಒಳ್ಳೊಳ್ಳೆ ಕನಸು ಕಂಡ್ರೆ
ನಾವು ಆಗುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರಬೇಕು. ಇನ್ನು ನಕ್ಷತ್ರ ಪರಿಹಾರಗಳೇನು ಎಂಬುದನ್ನು ಕೂಡ ಗಮನಿಸೋಣ. ಪುನರ್ವಸು ನಕ್ಷತ್ರ 4ನೇ ಪಾದದವರು ಸಾಧ್ಯವಾದ ಮಟ್ಟಿಗೆ 8ನೇ ತಾರೀಕು ಸಂಕಷ್ಟದ ಚತುರ್ಥಿ ಇದೆ. ಗಣೇಶನನ್ನು ಧ್ಯಾನ ಮಾಡಿ, ಮತ್ತು ನಿಮ್ಮ ಮನೆ ಹತ್ತಿರದಲ್ಲೆಲ್ಲಾದರೂ ಅರ್ಚಕರ ಹತ್ರ ಹೇಳಿ ಮೋದಕ ನೈವೇದ್ಯವನ್ನು ಕೂಡ ಮಾಡಿಸಿ. ಆ ಗಣೇಶನ ಅನುಗ್ರಹದಿಂದ ಹೆಚ್ಚಿನದಾದಂಥ ಅಭಿವೃದ್ಧಿಯಾಗುತ್ತೆ. ಇನ್ನು ಪುಷ್ಯ ನಕ್ಷತ್ರದ ಈ ತಿಂಗಳದ ಕೊನೆಯವರೆಗೂ ಕೂಡ ಸಾಧ್ಯವಾದಷ್ಟು ನೀವು ಅರಳಿ ಮರದ ಪ್ರದಕ್ಷಿಣೆ ಮಾಡ್ತಾ ಬನ್ನಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೋಡಿ. ಅರಳಿ ಮರದ ಪ್ರದಕ್ಷಿಣೆ ಬಹಳ ಉತ್ತಮವಾದಂಥ ಫಲವನ್ನು ಕೂಡ ಅನುಗ್ರಹಿಸುತ್ತೆ. ಅನಂತರ ಅಶ್ಲೇಷ ನಕ್ಷತ್ರದ ಗುರುವೇ ರಾಶಿಗೆ ಬಂದಿದ್ದಾನೆ. ಹಾಗಾಗಿ ಗುರು ಸೇವೆ, ಗುರು ಚರಿತ್ರೆ ಪಾರಾಯಣೆ, ಅಥವಾ ಗುರುಗಳು ಸಾಧು ಸಜ್ಜನರು ಎಲ್ಲಿ ಬರ್ತಾರೋ ಅಲ್ಲಿ ಹೋಗಿ ನಮಸ್ಕಾರ ಮಾಡುವಂಥದ್ದು, ಅವರ ಆಶೀರ್ವಾದ ಪಡ್ಕೊಳ್ಳುವಂತಹ ಒಂದು ಪ್ರಯತ್ನ, ಮತ್ತು ನಿಮ್ಮ ಸಾಧ್ಯವಾದ ಮಟ್ಟಿಗೆಲ್ಲ ಅನ್ನದಾನ ನಡೆಯುತ್ತೆ, ಅಲ್ಲಿ ಹೋಗಿ ಸೇವೆ ಸಹಜ ಸಹಕಾರಗಳನ್ನು ಕೂಡ ಮಾಡಿ. ಯಾಕಂದರೆ ಇವತ್ತಿನ ದಿವಸ ಬಹಳ ಕಷ್ಟ ದೊಡ್ಡ ಧಾರ್ಮಿಕ ಸಂಸ್ಥೆಯನ್ನು ನಡೆಸುವಂಥದ್ದು. ಹಾಗಾಗಿ ನಮ್ಮ ಕೈಲಾದ ಮಟ್ಟಿಗೆ ಏನೂ ಇಲ್ಲಪ್ಪ ಅಂತಂದರೆ ಒಂದು 2 kg ಅಕ್ಕಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಭಗವಂತ ನಮಗೆ ಏನು ಕೊಟ್ಟಿದ್ದಾನೋ ಅದಕ್ಕೆ ಮೋಸ ಇಲ್ಲದೆ ಇರುವ ಹಾಗೆ, ಆತ್ಮವಂಚನೆ ಇರುವ ಹಾಗೆ, ವಂಚನೆ ಇಲ್ಲದೇ ಇರುವ ಹಾಗೆ ನಾವು ಪ್ರಯತ್ನ ಮಾಡಬೇಕು. ಆತ್ಮವಂಚನೆ ಅಂತಂದರೆ ನನ್ನ ಹತ್ರ ಭರಪೂರ ದುಡ್ಡಿದೆ, ಯಾರೋ ಒಬ್ಬರಿಗೆ ಹೋಗಿ ಕಷ್ಟದಲ್ಲಿ ಕೇಳ್ತಾ ಇದ್ದಾರೆ, ಒಂದು 10 ರೂಪಾಯಿ ಕೊಡುವಾಗೂ ಆ ನೋಟನ್ನು ಉಜ್ಜಿ 10 ರೂಪಾಯಿ ಕೊಡುವಂತಹ ಪ್ರಯತ್ನ ಮಾಡಬಾರ್ದು. ಯಾರಿಗೆ ಬೇಕಾಗಿದೆಯೋ, ಯಾವರಿಗೆ ಭಗವಂತನು ಆ ಪರಿಸ್ಥಿತಿಯನ್ನು ಕೊಟ್ಟಿದ್ದಾನೋ ಅಂಥವರೇ ನಮ್ಮ ಕೈಲಿರುವಂಥವರು ಸಹಾಯ ಮಾಡಬೇಕು. ಯಾಕಂದರೆ ಆ ಭಗವಂತನ ಇಚ್ಛೆ. ಕೊಟ್ಟು ನೋಡ್ತಾನೆ ಭಗವಂತ, ಕೊಡದೇನೂ ಕೂಡ ನೋಡ್ತಾನೆ. ಈ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಹೋದರೆ ಮುಂದಿನ ಜೀವನದಲ್ಲಿ ಹೀಗೆ ಮಾಡುವಂಥ ಅವಕಾಶ ಭಗವಂತ ಕೊಡೋದಿಲ್ಲ. ಯಾಕಂದರೆ ಮೋಕ್ಷ ಪಡಿಬೇಕು ಅಂದರೆ ದಾರಿಗಳು ಬೇಕು. ಆದರೆ ಈ ಜೀವನದಲ್ಲಿ ನೀವು ಹೀಗೂ ಕೊಟ್ಟು ಸಹಾಯ ಮಾಡಲಿಲ್ವೋ, ಮುಂದಿನ ಜೀವನದಲ್ಲಿ ಖಂಡಿತವಾಗೂ ಹೀಗೆ ಆಗುವಾಗ ಮಾಡ್ತಾನೆ. ಒಟ್ಟಿನಲ್ಲಿ ಆ ಭಗವಂತನು ನಾವು ಏನೇನು ಮಾಡ್ತೇವೆ ಹೇಳೋದನ್ನು ನೋಡ್ತಾ ಇರ್ತಾನಂತೆ. ಅಹಶ್ಚ ರಾತ್ರಿಶ್ಚ ಉಭಯಚ ಸಂಧ್ಯೆ ಜಾನಾಮಿ ನರಸ್ಯ ವೃತ್ತಂ ಎಂಬುದಾಗಿ ಸುಭಾಷಿತದಲ್ಲಿ ಬರುತ್ತದೆ. ಹಗಲು ರಾತ್ರಿ ನಮ್ಮ ನೆರಳು ಮತ್ತು ಎಲ್ಲವೂ ನಮ್ಮನ್ನು ವೀಕ್ಷಣೆ ಮಾಡ್ತಾ ಇರ್ತದಂತೆ. ಉಭಯಚ ಸಂಧ್ಯೆ, ಆ ಕಾಲವು ನಮ್ಮನ್ನೆಲ್ಲ ನೋಡ್ತಾ ಇರ್ತದಂತೆ. ಇವನ ಮನಸ್ಥಿತಿ ಹೇಗೆ, ಇವನೇನು ಮಾಡ್ತಾ ಇರ್ತಾನೆ, ಭಗವಂತ ನೋಡ್ತಾ ಇರ್ತಾನಂತೆ. ಪ್ರಭೂತವಾದಂಥ ಹೇರಳವಾದಂಥ ಹಣ ಕೊಟ್ಟಾಗಿ ಅವನ ಮನಸ್ಥಿತಿ ಹೇಗಿರುತ್ತೆ, ಏನೂ ಇಲ್ಲದೇ ಇದ್ದಾಗ ಹೇಗಿರುತ್ತೆ ಅಂತೇಳಿ ಭಗವಂತ ಪರೀಕ್ಷೆ ಮಾಡ್ತಾ ಇರ್ತಾನಂತೆ. ಹಾಗಾಗಿ ಆತ್ಮವಂಚನೆ ಇಲ್ಲದೇ ಇರುವ ಹಾಗೆ ನಾವೇನಾದರೂ ಕೆಲಸ ಮಾಡಬೇಕು ಅನ್ನೋದಕ್ಕೆ ಉದಾಹರಣೆಯನ್ನು ಹೇಳಿದೆ. ಒಟ್ಟಿನಲ್ಲಿ ಭಗವಂತನ ಅನುಗ್ರಹದಿಂದ ಶುಭವಾಗಲಿ. ರಾಶಿಗೆ ಗುರು ಬಂದಿದ್ದಾನೆ, ಬೆಳವಣಿಗೆಯನ್ನು ನಿಮಗೆ ಅನುಗ್ರಹಿಸಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.